ಕೆಎನ್ ರಾಜಣ್ಣ ಮುಂದುವರೆದಂತೆ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಇದು ಬೀಗತನ ಮಾಡದಂತೆ. ಮೊದಲು ಒಂದ್ ಕಡೆ ಹೆಣ್ಣು ನೋಡೋದಕ್ಕೆ ಬರ್ತಾರೆ, ಆಮೇಲೆ ಮತ್ತೆ ಹೆಣ್ಣಿನ ಕಡೆಯವರು ಗಂಡು ನೋಡೋದಕ್ಕೆ ಬರ್ತಾರೆ. ಆ ರೀತಿ ಆಗೋಗಿದೆ ಅಂತ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಮನೆಗೆ ಡಿಕೆ ಶಿವಕುಮಾರ್ ಹೋದ್ರು, ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಬಂದ್ರು. ಇದು ಬೀಗತನ ಮಾಡಿದಂತೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ನೋಡೋಕ್ ಆ ರೀತಿಯಾಗಿದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕೆಎನ್ ರಾಜಣ್ಣ ಹೇಳಿರೋದು. ಏನಿದೆಯೋ ಅದೇ ಮುಂದುವರಿಯುತ್ತೆ, ರಿವರ್ಸ್ ಏನ್ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಕೆಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ವಿ. ಈಗಾಗಲೇ ಸಿಎಂ ಏನಾದ್ರೂ ಬದಲಾವಣೆ ಆಗೋದೇ ಆದ್ರೆ ಪರಮೇಶ್ವರ್ ಆಗ್ಲಿ, ಹಳೆ ಸಾಲ ಚುಕ್ತಾ ಆಗ್ಲಿ, ಮೊದಲು ಅದು ಆನಂತರ ಇದು ಅಂದ್ರು. ಇನ್ನು ಬ್ರೇಕ್ಫಾಸ್ಟ್ ಬಗ್ಗೆ ಕೂಡ ಮಾತಾಡಿದ ಕೆಎನ್ ರಾಜಣ್ಣ ಮುಂದುವರೆದಂತೆ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಇದು ಬೀಗತನ ಮಾಡದಂತೆ. ಮೊದಲು ಒಂದ್ ಕಡೆ ಹೆಣ್ಣು ನೋಡೋದಕ್ಕೆ ಬರ್ತಾರೆ, ಆಮೇಲೆ ಮತ್ತೆ ಹೆಣ್ಣಿನ ಕಡೆಯವರು ಗಂಡು ನೋಡೋದಕ್ಕೆ ಬರ್ತಾರೆ. ಆ ರೀತಿ ಆಗೋಗಿದೆ ಅಂತ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಮನೆಗೆ ಡಿಕೆ ಶಿವಕುಮಾರ್ ಹೋದ್ರು, ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಬಂದ್ರು. ಇದು ಬೀಗತನ ಮಾಡಿದಂತೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ನೋಡೋಕ್ ಆ ರೀತಿಯಾಗಿದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕೆಎನ್ ರಾಜಣ್ಣ ಹೇಳಿರೋದು. ಏನಿದೆಯೋ ಅದೇ ಮುಂದುವರಿಯುತ್ತೆ, ರಿವರ್ಸ್ ಏನ್ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಕೆಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ವಿ. ಈಗಾಗಲೇ ಸಿಎಂ ಏನಾದ್ರೂ ಬದಲಾವಣೆ ಆಗೋದೇ ಆದ್ರೆ ಪರಮೇಶ್ವರ್ ಆಗ್ಲಿ, ಹಳೆ ಸಾಲ ಚುಕ್ತಾ ಆಗ್ಲಿ, ಮೊದಲು ಅದು ಆನಂತರ ಇದು ಅಂದ್ರು. ಇನ್ನು ಬ್ರೇಕ್ಫಾಸ್ಟ್ ಬಗ್ಗೆ ಕೂಡ ಮಾತಾಡಿದ ಕೆಎನ್ ರಾಜಣ್ಣ ಮುಂದುವರೆದಂತೆ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಇದು ಬೀಗತನ ಮಾಡದಂತೆ. ಮೊದಲು ಒಂದ್ ಕಡೆ ಹೆಣ್ಣು ನೋಡೋದಕ್ಕೆ ಬರ್ತಾರೆ, ಆಮೇಲೆ ಮತ್ತೆ ಹೆಣ್ಣಿನ ಕಡೆಯವರು ಗಂಡು ನೋಡೋದಕ್ಕೆ ಬರ್ತಾರೆ. ಆ ರೀತಿ ಆಗೋಗಿದೆ ಅಂತ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಮನೆಗೆ ಡಿಕೆ ಶಿವಕುಮಾರ್ ಹೋದ್ರು, ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಬಂದ್ರು. ಇದು ಬೀಗತನ ಮಾಡಿದಂತೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ನೋಡೋಕ್ ಆ ರೀತಿಯಾಗಿದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕೆಎನ್ ರಾಜಣ್ಣ ಹೇಳಿರೋದು. ಏನಿದೆಯೋ ಅದೇ ಮುಂದುವರಿಯುತ್ತೆ, ರಿವರ್ಸ್ ಏನ್ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಕೆಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ವಿ. ಈಗಾಗಲೇ
ಸಿಎಂ ಏನಾದ್ರೂ ಬದಲಾವಣೆ ಆಗೋದೇ ಆದ್ರೆ ಪರಮೇಶ್ವರ್ ಆಗ್ಲಿ, ಹಳೆ ಸಾಲ ಚುಕ್ತಾ ಆಗ್ಲಿ, ಮೊದಲು ಅದು ಆನಂತರ ಇದು ಅಂದ್ರು. ಇನ್ನು ಬ್ರೇಕ್ಫಾಸ್ಟ್ ಬಗ್ಗೆ ಕೂಡ ಮಾತಾಡಿದ ಕೆಎನ್ ರಾಜಣ್ಣ ಮುಂದುವರೆದಂತೆ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಇದು ಬೀಗತನ ಮಾಡದಂತೆ. ಮೊದಲು ಒಂದ್ ಕಡೆ ಹೆಣ್ಣು ನೋಡೋದಕ್ಕೆ ಬರ್ತಾರೆ, ಆಮೇಲೆ ಮತ್ತೆ ಹೆಣ್ಣಿನ ಕಡೆಯವರು ಗಂಡು ನೋಡೋದಕ್ಕೆ ಬರ್ತಾರೆ. ಆ ರೀತಿ ಆಗೋಗಿದೆ ಅಂತ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಮನೆಗೆ ಡಿಕೆ ಶಿವಕುಮಾರ್ ಹೋದ್ರು, ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಬಂದ್ರು. ಇದು ಬೀಗತನ ಮಾಡಿದಂತೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ನೋಡೋಕ್ ಆ ರೀತಿಯಾಗಿದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕೆಎನ್ ರಾಜಣ್ಣ ಹೇಳಿರೋದು. ಏನಿದೆಯೋ ಅದೇ ಮುಂದುವರಿಯುತ್ತೆ, ರಿವರ್ಸ್ ಏನ್ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವ್ ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವ್ ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವ್ ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಕೆಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ವಿ. ಈಗಾಗಲೇ ಸಿಎಂ ಏನಾದ್ರೂ ಬದಲಾವಣೆ ಆಗೋದೇ ಆದ್ರೆ ಪರಮೇಶ್ವರ್ ಆಗ್ಲಿ, ಹಳೆ ಸಾಲ ಚುಕ್ತಾ ಆಗ್ಲಿ, ಮೊದಲು ಅದು ಆನಂತರ ಇದು ಅಂದ್ರು. ಇನ್ನು ಬ್ರೇಕ್ಫಾಸ್ಟ್ ಬಗ್ಗೆ ಕೂಡ ಮಾತಾಡಿದ ಕೆಎನ್ ರಾಜಣ್ಣ ಮುಂದುವರೆದಂತೆ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಇದು ಬೀಗತನ ಮಾಡದಂತೆ. ಮೊದಲು ಒಂದ್ ಕಡೆ ಹೆಣ್ಣು ನೋಡೋದಕ್ಕೆ ಬರ್ತಾರೆ, ಆಮೇಲೆ ಮತ್ತೆ ಹೆಣ್ಣಿನ ಕಡೆಯವರು ಗಂಡು ನೋಡೋದಕ್ಕೆ ಬರ್ತಾರೆ. ಆ ರೀತಿ ಆಗೋಗಿದೆ ಅಂತ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ಮನೆಗೆ ಡಿಕೆ ಶಿವಕುಮಾರ್ ಹೋದ್ರು, ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಬಂದ್ರು. ಇದು ಬೀಗತನ ಮಾಡಿದಂತೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ನೋಡೋಕ್ ಆ ರೀತಿಯಾಗಿದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕೆಎನ್ ರಾಜಣ್ಣ ಹೇಳಿರೋದು. ಏನಿದೆಯೋ ಅದೇ ಮುಂದುವರಿಯುತ್ತೆ, ರಿವರ್ಸ್ ಏನ್ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವ್ ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವ್ ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವ್ ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ. ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ, ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಕೆಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ವಿ. ಈಗಾಗಲೇ ಸಿಎಂ ಏನಾದ್ರೂ ಬದಲಾವಣೆ ಆಗೋದೇ ಆದ್ರೆ ಪರಮೇಶ್ವರ್ ಆಗ್ಲಿ, ಹಳೆ ಸಾಲ ಚುಕ್ತಾ ಆಗ್ಲಿ, ಮೊದಲು ಅದು ಆನಂತರ ಇದು ಅಂದ್ರು. ಇನ್ನು ಬ್ರೇಕ್ಫಾಸ್ಟ್ ಬಗ್ಗೆ ಕೂಡ ಮಾತಾಡಿದ